ಜನಿವಾರ ತೆಗೆಸಿದಂತಹ ವಿಚಾರ ನೀಟ್ ಪರೀಕ್ಷೆಯಲ್ಲೂ ಕೂಡ ಪುನರಾವರ್ತನೆ ಆಗಿದೆ. ಕಲಬುರಗಿಯ ಪರೀಕ್ಷಾ ಕೇಂದ್ರದ ಬಳಿ ಇದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಅದಾದ ನಂತರ ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಪಟ್ಟಂತವರೆಲ್ಲ ಸೇರಿ ಪ್ರತಿಭಟನೆ ನಡೆಸಿದ್ದಾರೆ. ಪರೀಕ್ಷಾ ಕೇಂದ್ರದ ಬಳಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ್ದಾರೆ. ನಮ್ಮ ಜನಿವಾರ ನಮ್ಮ ಹಕ್ಕು ಅಂತ ಭಿತ್ತಿಪತ್ರ ಪ್ರದರ್ಶಿಸಿದ್ದಾರೆ. ಸೇಂಟ್ ಮೇರೀಸ್ ಶಾಲೆಯ ಪರೀಕ್ಷಾ ಕೇಂದ್ರದ ಎದುರು ಪ್ರೊಟೆಸ್ಟ್ ಮಾಡಲಾಗಿದೆ. ಜನಿವಾರ ಧರಿಸಿ ಪರೀಕ್ಷೆಗೆ ಶ್ರೀಪಾದ್ ಪಾಟೀಲ್ ಅನ್ನೋ ವಿದ್ಯಾರ್ಥಿ ಬಂದಿರ್ತಾರೆ. ಆ ವಿದ್ಯಾರ್ಥಿಗೆ ಜನಿವಾರ ತೆಗೆಯೋದಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು ಆರೋಪ. ಜನಿವಾರ ತೆಗೆದು ಪರೀಕ್ಷೆಗೆ ಆ ವಿದ್ಯಾರ್ಥಿ ಹಾಜರಾಗಿದ್ದಾರೆ. ಘಟನೆ ಖಂಡಿಸಿ ಪರೀಕ್ಷಾ ಕೇಂದ್ರದ ಮುಂದೆ ಪ್ರೊಟೆಸ್ಟ್ ಮಾಡಲಾಯಿತು. ಅಧಿಕಾರಿಗಳ ವಿರುದ್ಧ ಬ್ರಾಹ್ಮಣ ಸಮುದಾಯದವರು ಕಿಡಿಕಾರಿದ್ದಾರೆ. ನಾನು ಹುಡುಗ ಶ್ರೀಪಾದ್ ಪಾಟೀಲ್ ನೀಟ್ ಎಕ್ಸಾಮ್ ಕೊಡ್ಲಿಕ್ಕೆ ಗುಲ್ಬರ್ಗ ಸೈಂಟ್ ಮೇರಿ ಸ್ಕೂಲ್ಗೆ ಬಂದಿದ್ದೀರಿ ಸರ್. 11ವರೆಗೆ ಬರೋಣ. ಏನಾಯ್ತಂದ್ರೆ 12ವರೆಗೆ ನಾವು ಚಾ ಅದು ಮಾಡಿ ಅವನಿಗೆ ಒಳಗೆ ಕಳಿಸ್ಕೊಟ್ರಿ ಸರ್. ಎಕ್ಸಾಮ್ ಏನೋ ಕೌನ್ಸಿಲಿಂಗ್ ಆಯ್ತದ ಅಂಬ ಒಳಗೆ ಒಂದು ಅರ್ಧ ತಾಸು ಮೊದಲೇ ಹೋದನು. ಅಲ್ಲಿ ಒಳಗೆ ಏನಾಯ್ತಂದ್ರೆ ಜನವರ ಇತ್ರಿ ಅವ್ನು ಕೊಳ್ಳಾಗ. ನಾವು ಹಿಂದೂ ಸಮಾಜದವರು ಜನವರ ಇರ್ತೀರಿ ನಮ್ಮ ಧರ್ಮದಾಗ. ಏನಾಯ್ತಂದ್ರೆ ಹುಡುಗ ಆಳ್ಕೊತ ಬಂದ್ರಿ ಸರ. ಜನವರ ತೆಗಿಯಲ್ಲತ್ತಾರ ಪಾಪ ನಾವು ಎಕ್ಸಾಮ್ ಬರೆಯಲ್ಲ ಅಂದ್ರಿ. ಬರೋಣ ಏನಂದನ ನೀವು ಭವಿಷ್ಯ ಹಾಳಾಯ್ತು ಬೇಟ, ಜನವರ ತೆಗಿ ಇಲ್ಲಿ ಕೇಳೋರು ನಾ ಒಬ್ಬನೇ ರೀ ಸರ್, ಯಾರು ಇದ್ದಿಲ್ಲ. ಎಕ್ಸಾಮ್ ಬರೆಯಲ್ಲ ಅಂತ ಬರಿಗೂಡಲ್ಲ ಅಂತ್ರಿ ಸರ್. ತೆಗಿಯಲ್ಲ ಅಂದ್ರೆ ಹೊರಗೆ ಹೋಗ್ರಿ ಅಂದ್ರಿ. ಯಾರು ಹೇಳಿದ್ ನಿಮ್ಗೆ? ಅವ್ರು ನಮ್ಮ ಹುಡುಗ್ರಿ. ನಿಮ್ಮ ಹುಡುಗ ಯಾರು ಹೇಳಿದಲ್ಲಿ? ಅಲ್ಲಿ ಒಳಗೆ ಅವ್ರಿಗೆ ಆ ಹುಡುಗ ಗೊತ್ತಿರಿ ಸರ್. ನಾ ಗೇಟಿನ ಹೊರಗಿದ್ರಿ ಸರ್. ನಾನು ಪೊಲೀಸರು ಒಳಗೆ ಹೋಗಿ ಗೊತ್ತಿಲ್ಲ. ಲಾಸ್ಟಿಗೆ ಏನು ಮಾಡಿದ್ ನಿಮ್ಮ ಹುಡುಗ ಮತ್ತೆ? ಅಳ್ಕೊತ್ಕೊಂತಿದ್ರಿ ಸರ್ ಹೊರಗೆ.